ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ರೈತ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷ ಏನಪ್ಪಾ ಅಂದ್ರ ಮೊನ್ನೆ ಸ್ಪ್ರೇಯರ್ ಮಾಡಿದ್ವಿಲ್ಲ ಜಿನಿಕ್ಸ ಮತ್ತು ಅವನು ಒಂದು 4 ಥರ ರೆಂಡಮಿಲ್ ಗೋಲ್ಡ್. ಅದ್ರ ಬಗ್ಗೆ ಅದನ್ನ ಹೊಡೆದು ಇವತ್ತಿಗೆ 8 ದಿನ ಆಯ್ತು. ಅದು ಯಾವ ಥರ ರಿಸಲ್ಟ್ ಬೀರೈತೆ ಅನ್ನೋದು ತೋರಿಸ್ತೀವಿ. ಆದ್ರೆ ಸ್ವಲ್ಪ ಪಕ್ಕ ಇನ್ನೂ ರಿಸಲ್ಟ್ ಬಂದಿಲ್ಲ, ಯಾಕಂದ್ರೆ ಕ್ಲೈಮೇಟ್ ಎಲ್ಲ ಸ್ವಲ್ಪ ಮೋಡ ಐತಲ್ಲ, ಹಂಗಾಗಿ ಬಂದಿಲ್ಲ. ಇಲ್ಲಿ ನೋಡ್ರಿ, ಇದು ಸ್ವಲ್ಪ ಇನ್ನ ಇದೆಲ್ಲ ರಿಕವರಿ ಆಗ್ಬೇಕಿದೆ. ಇಲ್ಲಿ ತೋರ್ಸ್ಕೊಕ ಇದೆಲ್ಲ ರಿಕವರಿ ಆಗ್ಬೇಕು. ಇನ್ನು ಬಿಸಿಲು ಬಿದ್ದರೆ ಆಗ್ತೈತಿ, ಬಿಸಿಲು ಬಿದ್ದಿಲ್ಲ. ಈಗ ಹಿಂಗೈತಿ ನೋಡ್ರಿ ನಮ್ಮ ಪ್ಲಾಟ್ ಎಲ್ಲ. ಈಗ 8 9 ದಿನ ಆಯ್ತು, ಇನ್ನು 10 ದಿನ ಬೇಕು ಟೈಮ್ ಇದಕ್ಕೆ ರಿಸಲ್ಟ್ ತೋರಿಸ್ಬೇಕಾರೆ. ಇನ್ನು 2ನೇ ಸ್ಪ್ರೇ ಮಾಡ್ಕೋಬೇಕು. ನಾಳೆಗಿಂತ 2ನೇ ಸ್ಪ್ರೇ ಸ್ಟಾರ್ಟ್ ಮಾಡ್ತೀವಿ. ಯಾವನೇ ಹೊಡಿತೀವಪ್ಪ ಅಂತೇಳಿ ಹೇಳ್ತೀನಿ. ಒಂದು 2 ದಿನ ಆಗ್ತೈತಿ ಸ್ಪ್ರೇ ಮಾಡ್ಬೇಕಾರೆ. ನಾನು ಹೋಗಿ ತೊಗೊಂಬರ್ಬೇಕು, ನಾಳೆಗೆ ಹೋಗ್ತೀನಿ. ಇವೆಲ್ಲ ಏನೈತಿಲ್ಲ, ಮೊದಲು ಇವೆಲ್ಲ ಸಣ್ಣವಾಗಿ ಭಾಳ ಸಣ್ಣ ಇದ್ದೀವು. ಇಲ್ಲಿ ತೋರಿಸ್ಬೇಕಾಯ್ತು, ಇವೆಲ್ಲ ಈಟ ಸಣ್ಣಂಗಿದ್ದು. ಈಗೆಲ್ಲ ನೋಡಿಗ ಇವು ಒಂದು ಲೆಕ್ಕಕ್ಕೆ ಬೆಳೆದಾವು. ಇದೆಲ್ಲ ಭಾಳ ಒಣಗಿತ್ತೆಲ್ಲ. ಹಿಂಗೆ ಮಡ್ಚು ಇಡೀ ಹೊಲ ಬಿದ್ದಿತ್ತು. ಹಿಂಗೆ ಈಗೆಲ್ಲ ಇದು ರಿಕವರಿ ಆಗೈತಿ. ಇನ್ನು ಈಗ ಒತ್ತಿ ಕರೆಕ್ಟ್ ಇದು 2 ತಿಂಗಳಾಯ್ತು ಇನ್ನು ಪ್ಲಾಂಟೇಶನ್ ಮಾಡಿ. ಇನ್ನೊಂದು ಸ್ಪ್ರೇ ಮಾಡ್ಕೊಂಡೀವಿ ಅಂದ್ರೆ ಇದು ಲಾಸ್ಟ್ ಸ್ಪ್ರೇ. ಇನ್ನು ಹೊಳೆ ಸ್ಪ್ರೇ ಮಾಡಂಗಿಲ್ಲ ನಾವು. ಬಟ್ ಕಸ ಆಗೈತಿ, ಕಸ ತಕ್ಕೋಬೇಕು ನಾವು. ಹೊಲ್ಸಾಟಿ ಮಳೆ ಗದ್ದಲಾಗ ಕ್ಲೈಮೇಟ್ ಸಪೋರ್ಟ್ ಕೊಡವಲ್ದು. ಹಂಗಾಗಿ ಮೊದಲು ನಮ್ದು ರೋಗ ಭಾಳ ಬಿತ್ತು. ಒಂದು ಕಟ್ಟಿನ ರಿಕವರಿ ಆಗಿಲ್ಲ, ಆ ಕಟ್ಟಿ ತೋರಿಸ್ತಾನೆ ಬರ್ರಿ. ಇಲ್ಲಿ ನೋಡ್ರಿ, ಮೊನ್ನೆ ರೋಗ ಬಿತ್ತಲ್ಲ, ಇದ ಪ್ಲಾಟ್ ಅದ. ಇಲ್ಲಿ ನೋಡ್ರಿ ಫುಲ್ ಎಲ್ಲ ಇದಾಗೈತಿ. ಹಿಂಗೆಲ್ಲ ಸುಡುದು ಇಲ್ಲೆಲ್ಲ ಫುಲ್ ಎಲ್ಲ ನೆಚ್ಚು ಸುಟ್ಟತಿನ ರಿಕವರಿನ ಆಗವಲ್ದು. ಒಂದು ಕಟ್ಟಿ ಇದಕ್ಕೆ ಯಾಕೆ ರಿಕವರಿ ಆಗ್ತಿಲ್ಲ ಅಂದ್ರೆ, ಇದು ಮಳೆ ಹಿಂದಿನ ದಿನ ನಾವು ನೀರು ಬಿಟ್ಟಿದ್ವಿ, ಹಂಗಾಗಿ ಜಾಸ್ತಿ ತಂಪಾಗೈತಿ. ಅದಕ್ಕಾಗಿ ರಿಕವರಿ ಆಗವಲ್ದು. ಇಲ್ಲಿ ನೋಡಿ ಫುಲ್ ಎಲ್ಲ ರೋಗ ಬಿದ್ದೆಲ್ಲ ಇದಾಗಿಬಿಟ್ಟೈತಿ. ಇದೊಂದು ಕಟ್ಟಿ ಭಾಳ ಫೀಲ್ ಆಗೈತಿ. ನೋಡ್ರಿ, ಅಗ್ಗಿ ಎಲ್ಲ ಒಂಥರ ಏನು ಏಳೆ ಬೇಡ ಅನ್ನಂಗೆ ಐತಿ. ಫುಲ್ಗ ಕ್ಲೈಮೇಟು ಏನೆಲ್ಲ ಮಾಡಾಕೊಂಡು ಕೂತ್ಬಿಟ್ಟೈತಿ. ಯಾವುದೋ ಸಪೋರ್ಟ್ ಕೊಡೋಲ್ದು. ಇಲ್ಲಾನು ನಮ್ಮ ಕಾಕ ಕ್ಯಾಮ್ರಾಮ್ಯಾನ್ ಇವ. ಇಲ್ಲಿನ ಇವತ್ತು ಇನ್ನೂ 2 ದಿನ ಮಳೆ ಹೇಳ್ಯಾರು. ಇನ್ನು ಮಳೆ ಎಲ್ಲ ಹೋಗಿ ಬಿಸಿಲು ಬಿದ್ದು ಮ್ಯಾಕಿದ್ರೆ ರಿಕವರಿ ಆಗ್ತದೆ. ಅಲ್ಲಿ ಮಟ್ಟ ರಿಸಲ್ಟ್ ಕೊಡಲ್ಲ ಅನ್ಸುತ್ತೆ. ಎಲ್ಲ ಫುಲ್ ಸಣ್ಣಗೆ ಅಗಿ ಐತಿ, ದೊಡ್ಡದಾಗ್ತಿಲ್ಲ. ರೋಗ ಐತಲ್ಲ, ರೋಗ ಎಲ್ಲ ಹೋಗ್ಬೇಕಲ್ಲ. ಈಗ ಇನ್ನೊಂದು ಸ್ಪ್ರೇ ಐತಿ, ರೋಗನ ಮಾಡ್ಕೋಬೇಕು ನಾಳೆಗೆ. ಇದೊಂದು ಕಟ್ಟು ಅಷ್ಟೇ ಉಳಿದದ್ದು. ಇದೊಂದು ಕಟ್ಟು ಜಾಸ್ತಿ ರೋಗ ಬಿದ್ದಿತ್ತು. ಫುಲ್ ಎಲ್ಲ ಹೆವಿ ಭಾಳ ಡ್ಯಾಮೇಜ್ ಆಗಿರ್ತದೆ. ಹಂಗಾಗಿ ಈ ಸ್ವಲ್ಪ ರಿಕವರಿ ಆಗುತ್ತೆ. ಆ ಉಳಿದದ್ದು ರೋಗ ಅಷ್ಟು ಬಾರ ಬಿದ್ದಿಲ್ಲ, ಲೈಟ್ ಆಗಿತ್ತು, ಅವಕ್ಕೆ ಅಷ್ಟು ಎಫೆಕ್ಟ್ ಆಗಿಲ್ಲ. ಇದು ಯಾವ ಬೀಜಪ್ಪ ಅಂದ್ರೆ ವಿಕ್ರಮ್ 19 ಅಂತ ಬರ್ತದೆ ಜಿಂದಾಲ್ ಒಳಗೆ. ಅದು ಇದೆಲ್ಲ ತಳ ಎಲ್ಲ ಚಲೋ ಬಂತು. ನಾವು ಸ್ವಲ್ಪ ನೀರು ಬಿಟ್ಟು ಪೇಲ್ ಮಾಡಿದ್ವಿ. ಫುಲ್ ಕೆಂಪಾಗೈತಿ. ಎಲ್ಲರೂ ಹೀರ್ಯಾವಾಗಿ ಏನಾಗ್ತಾರೆ, ಬಟ್ ನಮ್ಗೆ ಹೀರ್ಯಾವಾಗಿ ಹಾಕಿ ಮನಸ್ಸಿಲ್ಲ. ಯಾಕಂದ್ರೆ ನಾಳೆ ಇನ್ನೊಂದಿಟ್ಟು ಮಳೆ ಹತ್ತಿ ಅಂದ್ರೆ ಹೀರ್ಯಾಗ ಇದ್ರೆ ಸಂಬಂಧ ತೀರಾ ತಂಪಾಗಿ ಸುತ್ತೂರು ಹೋಗಿ ಬಿಡ್ತೈತಿ. ಕಲರೆಲ್ಲ ಬರ್ತದೆ, ಕೆಂಪಾಗಿದ್ದೆಲ್ಲ ಕರೆ ರಿಕವರಿ ಆಗ್ತೈತಿ ಹೀರ್ಯಾಕ. ಬಟ್ ಇದಾಗಲ್ಲ, ಮತ್ತು ಎಫೆಕ್ಟ್ ಆಗ್ತೈತಿ. ಅದ್ರ ಸಂಬಂಧ ನಾವು ಸುತ್ತೂರು ಹೋಗೋ ಸಂಬಂಧ ಅಂಜಿಕೆ ಹಾಕಿಲ್ಲ. ಇದೆಲ್ಲ ನೋಡಿ, ಇದು ಒಂದು ಮಳೆ ಹತ್ತಕ್ಕಿಂತ ಹಿಂದಿನ ದಿನ ನೀರು ಬಿಟ್ಟಿದ್ದೆ ಪರಿಣಾಮ ಇದು ಏನಾದರೂ ರಿಕವರಿ ಆಗ್ತಿಲ್ಲ. ಯಾರು ಸ್ವಲ್ಪ ಈಗ ಮಳೆ ಐತಲ್ಲ ನೀರು ಬಿಡೋದು ಇಂಥ ಸಾಹಸ ಮಾಡಕ್ಕೆ ಹೋಗ್ಬೇಡ್ರಿ. ಬರೀ ಇಲ್ಲ ನೀರು ಬಿಟ್ಟಿಲ್ಲ ಏನಿಲ್ಲ. ಇದು ಸ್ವಲ್ಪ ಎಣ್ಣೆ ಹೊಡೋದು. ಇದು ಹೆಂಗೈತೆ ನೋಡ್ರಿ ಮ್ಯಾಗಿನ ಪ್ಲಾಟ್ ನೋಡ್ರಿ. ಇದಕ್ಕೇನು ನಾವು ನೀರು ಬಿಟ್ಟಿದ್ದಿಲ್ಲ, ಮಳೆ ಹಂಗಾಯ್ತೈತಿ. ಮಳೆ ನೀರು ಮ್ಯಾಗ ಬಂದಂತೆ, ಹಿಂಗಾಗಿ ಇದಕ್ಕೇನು ರೋಗ ಅಟ್ಯಾಕ್ ಆಗಿಲ್ಲ. ಅಷ್ಟು ಬರ ಸ್ವಲ್ಪ ಲೈಟಾಗಿ ಕೆಂಪು ತೊಗೊಳತಿ. ಈಗ ಇನ್ನೊಂದು ಸ್ಪ್ರೇ ಮಾಡ್ಕೊಂಡು ರಿಕವರಿ ಆಗ್ತೈತಿದ್ದು. ಆದ್ರೆ ರಿಕವರಿ ಆಗಲ್ಲ ಅನ್ಸುತ್ತೆ, ಭಾಳ ಕಡೆ ಡ್ಯಾಮೇಜ್ ಆಗೈತೆ. ಆಚ ಕಡೆ ತೆಂಗಿನ ಪ್ಲಾಟ. ಇದು ವಿಕ್ರಮ್ 19 ಬೀಜನ. ಬಟ್ ಕರೆ ಅದನ್ನು ನಾವು ನೀರು ಬಿಟ್ಟಿವಲ್ಲ, ಅದ್ರದ್ದು ನಮ್ಗೆ ಸ್ವಲ್ಪ ಏನು ಪೂರಾ ಎಫೆಕ್ಟ್ ಆಗೈತಿ. ಅದು ಕಟ್ಟಿ ನಮಗೆ ಕೈ ಸಿಗೋದು ಡೌಟ. ಇದು ನೋಡಿ, ಈ ಪ್ಲಾಟ್ ಚಲೋ ಐತಿದೆ. ಯಾರು ಈಗ ಮಳೆ ಐತೈತಲ್ಲ, ನೀರು ಬಿಡೋದು ಆಗಲಿ ಏನಾಗಲಿ, ಪೂರ ಮಳೆ ಎಲ್ಲ ತೆಗೆದು ಬಿಸಿಲು ಬಿಡೋದು ಫುಲ್ ಎರ್ಕಳು ಬಿಡು ಮಟ್ಟ ಯಾರು ನೀರು ಬಿಡಕ್ಕೆ ಹೋಗ್ಬೇಡ್ರಿ. ನಾವು ನೀರು ಬಿಟ್ಟು ಉಂಡಿವಿ. ನೀರು ಬಿಟ್ಟು ನಮ್ಗೆ ಅನುಭವ ಆಗೈತಿ. ನಮ್ದೊಂದು ಕಟ್ಟೆಲ್ಲ ಫುಲ್ ಎಲ್ಲ ಹೋಗೈತಿ.
ಹಂಗಾಗಿ ಯಾರು ಅಂಥದ್ದು ಮಾಡಕ್ಕೆ ಹೋಗ್ಬೇಡ್ರಿ. ನೀರು ಬಿಡುವಂಥ ಸಾಹಸ ಮಾಡಕ್ಕೆ ಒಬ್ಬರು ಹೇಳ್ತಾರೆ ನೀರು ಬಿಡ್ರಿ ಗಾಡಿ ತಿರುಗಾಗ್ತೈತೆ ಅಂತೇಳಿ. ಬಿಡಕ್ಕೆ ಹೋಗ್ಬೇಡ್ರಿ. ಬಿಟ್ಟರೆ ತಿಳ್ಕೊಂಡು ನೀವು ರೋಗ ಅಟ್ಯಾಕ್ ಆಗ್ತೈತಿ. ಅಟ್ಯಾಕ್ ಆಗಿ ಸುತ್ತು ರೋಗ ಬೀಳೋ ಚಾನ್ಸಸ್ ಜಾಸ್ತಿ ಐತಿ. ನಮ್ಮ ಊರಾಗ ಬಿದ್ದೈತಿ ಈಗ ಆಲ್ರೆಡಿ ಸುತ್ತು ರೋಗ. ಹಂಗಾಗಿ ಸ್ವಲ್ಪ ಮುಂಜಾಗ್ರತೆ ವಹಿಸ್ರಿ. ಇಲ್ಲಾಂದ್ರೆ ಸ್ಪ್ರೇಯರ್ ಅದಾವೆ, ಸ್ಪ್ರೇಯರ್ ಮಾಡ್ಕೋರಿ. ಸ್ಪ್ರೇಯರ್ ಈಗ ಕಂಪ್ನ್ಯಾಗ ಮಾಡ್ಕೊಳಿದ್ರು ನಮಗೆ ರಿಸಲ್ಟ್ ತೋರಿಸೋದು ಕಡಿಮೆನ. ಯಾಕಂದ್ರೆ ಕ್ಲೈಮೇಟ್ ಸಪೋರ್ಟ್ ಕೊಡಲ್ಲ. ಈಗ ಎಣ್ಣೆ ಹೊಡೆದ್ರು ಸ್ವಲ್ಪ ಬಿಸಿಲು ಬಿದ್ದರೆ ಯಾವುದೇ ನಾವು ಸ್ಪ್ರೇ ಮಾಡ್ತೀವೋ ಅದು ಕೆಲಸ ಮಾಡ್ತೈತಿ, ಇಲ್ಲಾಂದ್ರೆ ಕೆಲಸ ಮಾಡಲ್ಲ. ಇದಕ್ಕೆ ನಾವು ಯಾವ ಗೊಬ್ಬರ ಹೋಗಿದ್ದೀವಪ್ಪ ಅಂದ್ರೆ ತಳಗೊಬ್ಬರ ಏನೈತಿ SSP 1 ಎಕರೆಗೆ 1 SSP, ಒಂದು ಯೂರಿಯಾ ಒಂದು 10-26 ಕೂಡಿಸಿ ತಳಗೊಬ್ಬರ ಹಾಕಿವಿ. ಮೊದಲು ಗೊಬ್ಬರ ಹೋಗೋದು ಕ್ಯಾಶ್ ಒಮ್ಮೆ ತಳ್ಳಗೆ ಹರಿಗಿದ್ವಿ ಆಮ್ಯಾಗ ಬೀಜ ಹೋಗೋದು ನೀರು ಬಿಟ್ಟಿವಿ. ಹೊಳ್ಳಿ ಆಮ್ಯಾಗ ನಾವು ಏನು ಯೂರಿಯಾ ಕೊಟ್ಟಿಲ್ಲ ಇಷ್ಟು ದಿನ ಆದರೂ. ಒಮ್ಮೆ ಯೂರಿಯಾ ಕೊಟ್ಟಿವಿ, ಯೂರಿಯಾ ಕೊಟ್ಟಿಲ್ಲ ಅನ್ಸುತ್ತೆ. ಯೂರಿಯಾ ಇಲ್ಲ, ಒಂದು ಕಿಂಗಿಸ್ಟಾನ ಮತ್ತು ಅದ್ರ ಜೊತೆ ಕೀರ್ತಿ ಅಂತ ಗೊಬ್ಬರ ಬರ್ತೈತಿ. ಅವನ್ನ ಎರಡು ಹಾಕೊಂಡ್ವಿ. ಅದ್ರದ್ದು ವಿಡಿಯೋ ಐತೆ ನೋಡಿರಿ ನನ್ನ ಚಾನಲ್ ಒಳಗೆ. ಅದನ್ನ ಬೇಕಾದ್ರೆ ಹೋಗಿ ನೋಡಿರಿ. ಅದನ್ನು ಒಂದು ನೀರು ಬಿಟ್ಟಿವಿ. ಒಂದು ನೀರು ಬಿಟ್ಟು ಒಂದು 5-6 ದಿನ ಬಿಟ್ಟಕ್ಕೆ 5-6 ಇಲ್ಲ ಒಂದು 10 ದಿನ ಆದ್ಮೇಲೆ ಕಸ ತಗೊಂಡು ಹೊಳ್ಳಿ ಏನೈತಿ ಸ್ಪ್ರೇಯರ್ ಮಾಡ್ಕೊಂಡ್ವಿ. ಅದಂದ್ರೆ ಜಿನಿಕ್ಸ, ಇದು ರೆಂಡಮಲ್ ಗೋಲ್ಡ, ಆ್ಯಡಮ, PG ಅತ್ತೆ ಬರ್ತೈತಿ. ಇನ್ನೊಂದು NPK 10-24 ಅತ್ತೆ ಬರ್ತೈತೆ. ಅದು ನೆಕ್ಸ್ಟ ಕಂಪ್ನಿದು. ಇವನ್ನ ಸ್ಪ್ರೇಯರ್ ಮಾಡ್ಕೊಂಡ್ವಿ. ಹೇಳ್ಯಾರ ಅವರು 10-11 ದಿನ ಗ್ಯಾಪ್ ಕೊಡ್ರಿ ಒಂದು ಸ್ಪ್ರೇಯರ್ಗೆ 11 ದಿನದ ಮ್ಯಾಗ ಇನ್ನೊಂದು ಸ್ಪ್ರೇಯರ್ ಬರುತ್ತೆ, ಅದನ್ನು ಮಾಡ್ಕೊರಿ. ಅವಾಗ ನಿಮ್ಗೆ ರಿಸಲ್ಟ್ ಪೂರ ಅನಿಸತ್ತಿ. ಒಂದೇ ಸ್ಪ್ರೇಯರ್ ಮ್ಯಾಗ ನೀವು ಡಿಪೆಂಡ್ ಆಗಬೇಡ್ರಿ ಅಂತಂದರು. ನಾವು ಈಗ ಇದನ್ನೊಂದು ಹೊಡೆದೀವಿ. ಕರೆ ಇನ್ನೊಂದು ಹೊಡಿಬೇಕು ಅನ್ನೋದು ನಮ್ಮದು ಐತೆ ಮನಸ್ಸು. ನಾಳೆ ತೊಗೊಂಬಂದು ಹೊಡಿಬೇಕು. ಈ ಥರ ಕ್ಲೈಮೇಟ್ ಇದ್ದರೆ ಏನು ಮಾಡೋಕ್ಕಾಗಲ್ಲ. ರೋಗ ಜಾಸ್ತಿನ ಅಟ್ಯಾಕ್ ಆಗ್ತೈತೆ ಯಾವುದೇ ಬೆಳೆಗಾದರೂ. ಹಂಗಾಗಿ ಸ್ವಲ್ಪ ಕ್ಲೈಮೇಟ್ ಸಪೋರ್ಟ್ ಕೊಡು. ಮತ್ತು ಯಾರು ನೀರು ಬಿಡೋದಾಗಲಿ, ಈ ಗೊಬ್ಬರನೂ ಒಗಿಬೇಡ್ರಿ. ಗೊಬ್ಬರನೂ ಭಾಳ ಎಫೆಕ್ಟ್ ಆಗ್ತೈತೆ. ಈಗ ಯಾವುದೇ ಗೊಬ್ಬರ ಸ್ವಲ್ಪ ತಂಪು ಹಿಡ್ಕೊಂಡ್ರೂ ಎಲಿಗಳಿಗೆ ಸ್ಪ್ರೇ ಮಾಡ್ಕೊರಿ. ಅದು ಮುಂದೆ ಬಿಸಿಲು ಬಿದ್ದಾಗ ಅದರದ ರಿಸಲ್ಟ್ ಕೊಡ್ತೈತಿ. ಬಟ್ ಗೊಬ್ಬರ ಒಗಿದಾಗಲಿ ನೀರು ಬಿಡೋದಾಗಲಿ ಯಾರು ಮಾಡೋಕೆ ಹೋಗ್ಬೇಡ್ರಿ. ಈಗ ತಂಪು ಇದ್ರೊಳಗೆ ಇದು ನಮ್ಮದು ವಿಕ್ರಮ್ 19 ಅಂತೇಳಿ ಇದೆ ವೆರೈಟಿ. ಚಲೋ ಬಂದೈತಿ. ಇದು ತೆಳಗಿಂದು ವಿಕ್ರಮ್ 19 ಕರೆ. ಬಟ್ ಅದು ನೆಲ ಒಂದು ಮಡ್ಡಿ ನೆಲ ಐತಲ್ಲ, ಹಾಗಾಗಿ ನಾವು ನೀರು ಆರಿರ್ಬೇಕಂತೇಳಿ ನೀರು ಬಿಟ್ಬಿಟ್ಟಿವಿ. ಅದು ನಮಗೆ ದುಷ್ಪರಿಣಾಮನ ಜಾಸ್ತಿ ಆಯ್ತದು. ಸರಿಯಾಗಿ ಸಪೋರ್ಟ್ ಕೊಡಲಿಲ್ಲ. ಅದನ್ನು ಹೇಳಿ ತೋರಿಸಿವಿ. ಬಟ್ ರಿಕವರಿ ಆಕತ್ತೇಳಿ ಕೊಟ್ಟಿದ್ರು ಅವ್ರು ಅಂಗಡಿನಾರು ನಮ್ಗೆ. ಇಲ್ಲಿ ಮುದೋಳ್ದಾಗ ತೊಗೋತೀವಿ ನಾವು, ರಿಯಾನ್ ಅಂತೇಳಿ. ಇಲ್ಲೇ ಮುದೋಳ್ದಾಗ ಕಾಳಿಂಬ ಬಜಾರ್ದಾಗ APMC ಐತಲ್ಲ, ಅಲ್ಲಿ ಅಪೋಸಿಟ್ ಐತದ, ಅಲ್ಲಿ ತೊಗೊಂಡಿದ್ವಿ. ಬಟ್ ಆದರೂ ನಮಗೆ ಸ್ವಲ್ಪಿನ ಇವೆಲ್ಲ ರಿಸಲ್ಟ್ ಅನಿಸಿದಂಗೆ ಈ ರಿಸಲ್ಟ್ ನಾವು ಅದನ್ನು ಮೇನ್ ಫೋಕಸ್ ಮಾಡಿ ಹೇಳಿದ್ವಿ ಅವ್ರ ಕಡೆ. ಬಟ್ ಅದು ಅವರು ಹೇಳುವಾಗ ಮೊದಲೇ ಕ್ಲೈಮೇಟ್ ನಿಮ್ಗೆ ಸಪೋರ್ಟ್ ಕೊಟ್ಟರೆ ಮಾತ್ರ ಇದು ರಿಕವರಿ ಆಗ್ತೈತಿ ತಂದಿದ್ರು ನಮ್ಗೆ ಅವರು. ಹಂಗಾಗಿ ನಾವು ಅವ್ರಿಗೆ ಏನೋ ಅನ್ನಕ್ಕೆ ಬರ್ದಂಗೆ ಆಗೈತೆ. ಇದೆಲ್ಲ ರೋಗ ಬಿದ್ದಿದ್ದು ನೋಡ್ರಿ. ರೋಗ ಬಿದ್ದಿದ್ದು ಈ ಸಣ್ಣಂಗೆ ರಿಕವರಿ ಆಗ್ತೈತಿ. ಇನ್ನೂ ಟೈಮ್ ಭಾಳ ಹಿಡಿದೈತೆ ಅನಿಸತ್ತಿದ್ದು. ಆ ಪ್ಲಾಟಿನಾಗ ಮ್ಯಾಗಿ ತಲೆಗೆ ಆಗಲೇ ತೋರಿಸಿನಲ್ಲ, ಆ ಪ್ಲಾಟಿನಾಗ ಈ ಪ್ಲಾಟಿಗೆ ಭಾಳ ಡಿಫ್ರೆನ್ಸ್ ಐತೆ. ಎರಡು ಒಂದೇ ದಿನ ನೀರು ಆದವು, ಎರಡು ಒಂದೇ ದಿನ ಒಗದೀವಿ ಕರೆ. ಬಟ್ ರೋಗ ಅಟ್ಯಾಕ್ ಆದ ಸಂಬಂಧ ಇದು ಹಿಂಗಾಗೈತಿ. ಫುಲ್ ಎಲ್ಲ ಇದು ಮಡ್ನೆಲ್ಲ ಐತಿ. ಹಿಂಗಾಗಿ ಸ್ವಲ್ಪ ತಂಪು ಹಿಡಿದಿಲ್ಲ ಕರೆ. ಅದು ತಂಪು ಹಿಡಿತೈತೆ ಅಂತೇಳಿ ನಾವು ನೀರು ಬಿಟ್ಬಿಟ್ಟಿವಿ. ಹಂಗಾಗಿ ಫುಲ್ ನೋಡ್ರಿಗ ಎಲ್ಲ ಕೆಂಪಾಗ್ಬಿಡತ್ತೆ ನಡುಕಲ್ಲ ಮತ್ತು ಮಡ್ಡಿನಲ್ಲೆಲ್ಲ. ಹಂಗಾಗಿ ಇದು ಕಸುನು ಕಡಿಮೆ ಐತಿ. ನಾವು ಇನ್ನೊಂದು ಮಿಸ್ಟೇಕ್ಸ್ ಏನು ಮಾಡೀವಿ ಅಂದ್ರೆ ಇದಕ್ಕೆ ಗೊಂಜಾಳ ಹಾಕಿಬಿಟ್ಟಿದ್ದೀವಿ ನಾವು ಬ್ಯಾಸಿಗೆ ಒಳಗೆ. ಹಾಗಾಗಿ ಈ ಕಟ್ಟಿ ನಮ್ಗೆ ಯಾವ ರೀತಿ ಏನು ಎಲ್ಲ ಗೊಬ್ಬರ ಕೊಟ್ಟರು ಆಯ್ತು, ಸ್ಪ್ರೇಯರ್ ಕೊಟ್ಟರು ಆಯ್ತು, ನಮ್ಗೆ ಅಷ್ಟು ಬೆಳೆ ಕುಂದಿರ್ತಿಲ್ಲ ಇದು ಸರಿಯಾಗಿ. ಯಾರು ಆ ತಪ್ಪು ಬ್ಯಾಸಿಗೆ ಒಳಗೆ ಗೊಂಜಾಳ ಹಾಕುವಂಥ ತಪ್ಪು ಕೆಲಸ ಯಾರು ಮಾಡೋಕೆ ಹೋಗ್ಬೇಡ್ರಿ. ನಾವು ಮಾಡೀವಿ, ಅದರಂಥ ಪರಿಣಾಮಗಳು ಹಿಂಗೆ ಆಗತ್ತ ನೋಡು. ಇನ್ನು ಮುಂದೆ ಯಾರು ಬ್ಯಾಸಿಗೆ ಒಳಗೆ ಗೊಂಜಾಳವನ್ನು ಪೀಕನ್ನು ಹಾಕೊಳಕ್ಕೆ ಹೋಗ್ಬೇಡ್ರಿ ಯಾರು. ಇಲ್ಲಣ್ಣ ಹೆಂಡಿ ಗೊಬ್ಬರ ಹಾಕ್ತೀವಿ ಹಂಗನಾರು ನಡೀತೈತಿ ಕರೆ. ಇಲ್ಲಣ್ಣಾರು ಹಾಕಕ್ಕೆ ಹೋಗ್ಬೇಡ್ರಿ. ಗಾಡಿ ದಿವಸ ಆಗಿತ್ತು ಕರೆ. ಇವತ್ತಿಗೆ ಕರೆಕ್ಟ್ 2 ತಿಂಗಳು ಒನ್ ಡೇ ಆಯ್ತು. 2 ಮಂತ್ಸ್ ಕಂಪ್ಲೀಟ್ ಆಯ್ತು. 7ನೇ ತಾರೀಕಿಗೆ ನಮ್ಮ ನೀರು ಕಂಪ್ಲೀಟ್ ಆಗೈತಿ. ನಾವು 5ನೇ ತಾರೀಕಿಗೆ ಹೋಗಿದ್ದೀವಿ. ನೋಡಿ ನಮ್ಗೆ ಗಾಡಿ ದೊಡ್ಡದಾಗ್ತೈತಿ ಕರೆ. ಬಟ್ ಅಗಿದಾಡಿಸಿಲ್ಲ ಈ ಕಟ್ಟಿ. ಇಲ್ಲೇ ಇನ್ನೊಂದು ತೆಳಗಿದು ವೆರೈಟಿ ಐತಿ. ಇದು ಪಂಚಂಗ ನಿಪ್ಪಾಡ್ದ.
ನಮ್ಮ ಕ್ಯಾಮ್ರಾಮ್ಯಾನಿಗೆ ಸುಸ್ತಾಗೈತಿ, ಕೂತಾನೆ ಆರಾಮಿಲ್ಲ ಹುಡುಗಿಗೆ ಬಂದೆ. ಇದು ನೋಡ್ರಿ, ಇದು ಪಂಚಂಗ ವೆರೈಟಿ. ಇದೇನು ರೋಗ ಇಲ್ಲ ಏನಿಲ್ಲ, ಭಾರಿ ಮಾತಿದು. ಯಾಕಂದ್ರೆ ಇದು ನೀರು ಜಾಸ್ತಿ ಓಡಿ ಹೋಗತಿ, ಹಂಗಾಗಿ ತೊಗೊಳೋದು. ಇದೊಂದು ಕಟ್ಟಿ ನಮಗೆ ನೀರು ನಿಂದಿರ್ತೈತಿ, ಹಂಗಾಗಿ ಇದು ಎಫೆಕ್ಟ್ ಆಗೈತಿ. ಇಳಿಜಾರಿಗೆ ಅಡ್ಡಲಾಗಿ ಕೊರೆದೀವಿ ಅದನ್ನು, ಹಂಗಾಗಿ ನಾವು ಹೊಡೆತಾಗೈತಿ. ಇಳಿಜಾರಿ ಹಂಗೈತಿಲ್ಲ, ಆ ಸೈಡ್ ಕೊರೆದೀವಿ ನೋಡಿ. ಈ ಕಟ್ಟಿನ ಸ್ವಲ್ಪ ಹೊಡಕಾಗೈತಿ ಖರೆ, ಬಟ್ ರೋಗ ಗೀಗು ಏನೂ ಇಲ್ಲ. ಕಟ್ಟಿ ಚಲೋ ಐತಿದೆ. ಈಗ 2ನೇ ಸ್ಪ್ರೇ ನಾಳೆ ಮಾಡ್ಕೋತೀವಿ. ಅದನ್ನ ಯಾವ್ಯಾವ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅನ್ನೋದು ಹೇಳ್ತೀವಿ ನಾಳೆ. ಇಲ್ಲಿ ನೋಡ್ರಿ, ಇದು ಹಿಂಗೆ ಐತಿ, ಬಾಳೆ ರೋಗ ಬಿದ್ದದ್ದು. ಯಾರು ನೀರು ಬಿಡುವಂಥ ಸಾಹಸ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ತಂಪನ್ಯಾಗ. ಮತ್ತೀಗ ಒಬ್ಬರು ಹಿರಿಯ ಗೊಬ್ಬರ ಹೋಗಿರ್ತಾರೆ ತಂಪತ್ತೆ ತಡಿ ಅಂತೇಳಿ, ಅಂಥದ್ದು ಮಾಡಿಬಿಟ್ರೆ ಸುಳಿ ರೋಗ ಬೀಳೋ ಚಾನ್ಸಸ್ ಜಾಸ್ತಿನೇ ಇರ್ತೈತಿ. Thank you for watching. Subscribe to my channel.